ನಿನ್ನೆಯ ದಿನ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇವತ್ತು ನಡ್ಕ ಹುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಎಷ್ಟು ಗಾಬರಿ ಆಗಿದ್ದಾರೆ ಅನ್ನೋದಕ್ಕೆ ನೀವು ನೋಡಬಹುದು. ಇಲ್ಲಿ ವರ್ಡಿಂಗ್ಗಳು ನೋಡಬಹುದು, ವರ್ಡಿಂಗ್ಗಳು ನಮ್ಮ ವಿರುದ್ಧವಾದಂತ ವರ್ಡಿಂಗ್ಗಳನ್ನ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು ಇವತ್ತು ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವತ್ತು ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಕೊಟ್ರೆ ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂದ್ರು. 4 ವಾರದಿಂದ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವತ್ತು ಪರಿಶೀಲನಾ ಸಮಿತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಪಾದಯಾತ್ರೆಯ ಹಿಂದಿನ ರಾತ್ರಿ ಅಧಿಕೃತವಾಗಿ ಪರಿಶೀಲನಾ ಸಮಿತಿಯನ್ನ ಘೋಷಣೆ ಮಾಡ್ತಾರೆ. ನಿನ್ನೆಯ ದಿನ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇವತ್ತು ನಡ್ಕ ಹುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಎಷ್ಟು ಗಾಬರಿ ಆಗಿದ್ದಾರೆ ಅನ್ನೋದಕ್ಕೆ ನೀವು ನೋಡಬಹುದು. ಇಲ್ಲಿ ವರ್ಡಿಂಗ್ಗಳು ನೋಡಬಹುದು, ವರ್ಡಿಂಗ್ಗಳು ನಮ್ಮ ವಿರುದ್ಧವಾದಂತ ವರ್ಡಿಂಗ್ಗಳನ್ನ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು ಇವತ್ತು ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವತ್ತು ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಕೊಟ್ರೆ ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂದ್ರು. 4 ವಾರದಿಂದ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವತ್ತು ಪರಿಶೀಲನಾ ಸಮಿತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಪಾದಯಾತ್ರೆಯ ಹಿಂದಿನ ರಾತ್ರಿ ಅಧಿಕೃತವಾಗಿ ಪರಿಶೀಲನಾ ಸಮಿತಿಯನ್ನ ಘೋಷಣೆ ಮಾಡ್ತಾರೆ. ನಿನ್ನೆಯ ದಿನ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇವತ್ತು ನಡ್ಕ ಹುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಎಷ್ಟು ಗಾಬರಿ ಆಗಿದ್ದಾರೆ ಅನ್ನೋದಕ್ಕೆ ನೀವು ನೋಡಬಹುದು. ಇಲ್ಲಿ ವರ್ಡಿಂಗ್ಗಳು ನೋಡಬಹುದು, ವರ್ಡಿಂಗ್ಗಳು ನಮ್ಮ ವಿರುದ್ಧವಾದಂತ ವರ್ಡಿಂಗ್ಗಳನ್ನ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು ಇವತ್ತು ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವತ್ತು ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಕೊಟ್ರೆ ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂದ್ರು. 4 ವಾರದಿಂದ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವತ್ತು ಪರಿಶೀಲನಾ ಸಮಿತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಪಾದಯಾತ್ರೆಯ ಹಿಂದಿನ ರಾತ್ರಿ ಅಧಿಕೃತವಾಗಿ ಪರಿಶೀಲನಾ ಸಮಿತಿಯನ್ನ ಘೋಷಣೆ ಮಾಡ್ತಾರೆ.